ವಿರಾಮದ ನಂತರ ಮತ್ತೆ ಸ್ವಾಗತ. ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ಅವ್ಯವಸ್ಥೆ ಯಾವ ಮಟ್ಟಿಗೆ ಇದೆ, ಅಲ್ಲಿನ ಜನರು ಮೂಲ ಸೌಕರ್ಯ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ. ಖಾನಾಪುರ ತಾಲೂಕಿನ ಅವ್ಯವಸ್ಥೆಯ ಚಿತ್ರಣ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಅನಾವರಣ, ಪ್ರತ್ಯಕ್ಷ ವರದಿಯ ಮೂಲಕ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಜನಪ್ರತಿನಿಧಿಗಳು ಇದನ್ನ ಗಮನಿಸಬೇಕು, ಸರ್ಕಾರ ಇದನ್ನ ನೋಡಬೇಕು. ಏನೆಲ್ಲ ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು. ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ 18ರಿಂದ 20 ಹಳ್ಳಿಗಳಲ್ಲಿ ಮೂಲ ಸೌಕರ್ಯದ ವಿಚಾರದ ಬಗ್ಗೆ ನಾವು ಮ್ಯಾರಥಾನ್ ವರದಿಯನ್ನ ಮಾಡ್ತಾ ಇದ್ದೀವಿ. ಈಗ ಗೌಳಿವಾಡ ಅನ್ನೋ ಹಳ್ಳಿಗೆ ಬಂದಿದ್ದೀವಿ. ಇದು ನೆರಸಾ ಪಂಚಾಯತ್ ವ್ಯಾಪ್ತಿಯ ಒಂದು 4-5 ಹಳ್ಳಿಗಳು ಈ ನೆರಸಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತವೆ. ಅದರಲ್ಲಿ ಗೌಳಿವಾಡ ಕೂಡ ಒಂದು. ಗೌಳಿವಾಡ ಈ ಭಾಗದಲ್ಲಿ ಎಷ್ಟು ನಿಕೃಷ್ಟವಾಗಿದೆ ಇಲ್ಲಿನ ಪರಿಸ್ಥಿತಿ ಅಂತ ಹೇಳಿದ್ರೆ, ಇಲ್ಲಿ ಯಾವೊಂದು ಮನೆಗೂ ಕೂಡ ವಿದ್ಯುತ್ ಸಂಪರ್ಕವೇ ಇಲ್ಲ. ಕತ್ತಲಲ್ಲೇ ಇಲ್ಲಿನ ಹಳ್ಳಿಗರು ದಿನವನ್ನ ದುಡ್ತಾ ಇದ್ದಾರೆ. ನೋಡಿ, ನಾನೀಗ ಗೌಳಿವಾಡದ ಈ ಹಳ್ಳಿ ವಟಾರದಲ್ಲಿ ಇದೀನಿ. ನೋಡಿ, ಇಲ್ಲಿ ಕರೆಂಟ್ ಅನ್ನೋದೇ ಇಲ್ಲ, ವಿದ್ಯುತ್ ಅನ್ನೋದೇ ಇಲ್ಲ. ಮನೆ ಮುಂದೆ ಸುತ್ತಮುತ್ತ ನೋಡಿದ್ರೆ ಕಾಡಿನ ಅಂಚಿನ ಹಳ್ಳಿ ಇದು ಗೌಳಿವಾಡ. ಈ ಗೌಳಿವಾಡದಿಂದ ಮುಂದಕ್ಕೆ ಹೋದ್ರೆ ಇನ್ನು 4-5 ಹಳ್ಳಿಗಳು ಬರ್ತವೆ. ನೆರಸಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಹಳ್ಳಿ ಇದು. ಮೂಲಭೂತ ಸೌಕರ್ಯ ವಂಚಿತವಾಗಿರುವಂತ ಹಳ್ಳಿ ಇದು. ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಗರ್ಭಿಣಿ ಮಹಿಳೆಯರಿದ್ದಾರೆ, ಕಿರಿಯರಿದ್ದಾರೆ, ವಯೋವೃದ್ಧರಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಆಸ್ಪತ್ರೆಗೆ ಹೋಗಬೇಕು ಅಥವಾ ಮಗದೊಂದು ಕೆಲಸ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಸಂಪರ್ಕಕ್ಕೆ ವ್ಯವಸ್ಥೆನೇ ಇಲ್ಲ. ಮಳೆಗಾಲ ಬಂತು ಅಂತ ಹೇಳಿದ್ರೆ ಆ ಭಾಗದ ಜನ ಆ ಕಡೆಗೆ, ಈ ಭಾಗದ ಜನ ಈ ಕಡೆಗೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ಅವ್ಯವಸ್ಥೆ ಯಾವ ಮಟ್ಟಿಗೆ ಇದೆ, ಅಲ್ಲಿನ ಜನರು ಮೂಲ ಸೌಕರ್ಯ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ. ಖಾನಾಪುರ ತಾಲೂಕಿನ ಅವ್ಯವಸ್ಥೆಯ ಚಿತ್ರಣ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಅನಾವರಣ, ಪ್ರತ್ಯಕ್ಷ ವರದಿಯ ಮೂಲಕ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಜನಪ್ರತಿನಿಧಿಗಳು ಇದನ್ನ ಗಮನಿಸಬೇಕು, ಸರ್ಕಾರ ಇದನ್ನ ನೋಡಬೇಕು. ಏನೆಲ್ಲ ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು. ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ 18ರಿಂದ 20 ಹಳ್ಳಿಗಳಲ್ಲಿ ಮೂಲ ಸೌಕರ್ಯದ ವಿಚಾರದ ಬಗ್ಗೆ ನಾವು ಮ್ಯಾರಥಾನ್ ವರದಿಯನ್ನ ಮಾಡ್ತಾ ಇದ್ದೀವಿ. ಈಗ ಗೌಳಿವಾಡ ಅನ್ನೋ ಹಳ್ಳಿಗೆ ಬಂದಿದ್ದೀವಿ. ಇದು ನೆರಸಾ ಪಂಚಾಯತ್ ವ್ಯಾಪ್ತಿಯ ಒಂದು 4-5 ಹಳ್ಳಿಗಳು ಈ ನೆರಸಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತವೆ. ಅದರಲ್ಲಿ ಗೌಳಿವಾಡ ಕೂಡ ಒಂದು. ಗೌಳಿವಾಡ ಈ ಭಾಗದಲ್ಲಿ ಎಷ್ಟು ನಿಕೃಷ್ಟವಾಗಿದೆ ಇಲ್ಲಿನ ಪರಿಸ್ಥಿತಿ ಅಂತ ಹೇಳಿದ್ರೆ, ಇಲ್ಲಿ ಯಾವೊಂದು ಮನೆಗೂ ಕೂಡ ವಿದ್ಯುತ್ ಸಂಪರ್ಕವೇ ಇಲ್ಲ. ಕತ್ತಲಲ್ಲೇ ಇಲ್ಲಿನ ಹಳ್ಳಿಗರು ದಿನವನ್ನ ದುಡ್ತಾ ಇದ್ದಾರೆ. ನೋಡಿ, ನಾನೀಗ ಗೌಳಿವಾಡದ ಈ ಹಳ್ಳಿ ವಟಾರದಲ್ಲಿ ಇದೀನಿ. ನೋಡಿ, ಇಲ್ಲಿ ಕರೆಂಟ್ ಅನ್ನೋದೇ ಇಲ್ಲ, ವಿದ್ಯುತ್ ಅನ್ನೋದೇ ಇಲ್ಲ. ಮನೆ ಮುಂದೆ ಸುತ್ತಮುತ್ತ ನೋಡಿದ್ರೆ ಕಾಡಿನ ಅಂಚಿನ ಹಳ್ಳಿ ಇದು ಗೌಳಿವಾಡ. ಈ ಗೌಳಿವಾಡದಿಂದ ಮುಂದಕ್ಕೆ ಹೋದ್ರೆ ಇನ್ನು 4-5 ಹಳ್ಳಿಗಳು ಬರ್ತವೆ. ನೆರಸಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಹಳ್ಳಿ ಇದು. ಮೂಲಭೂತ ಸೌಕರ್ಯ ವಂಚಿತವಾಗಿರುವಂತ ಹಳ್ಳಿ ಇದು. ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಗರ್ಭಿಣಿ ಮಹಿಳೆಯರಿದ್ದಾರೆ, ಕಿರಿಯರಿದ್ದಾರೆ, ವಯೋವೃದ್ಧರಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಆಸ್ಪತ್ರೆಗೆ ಹೋಗಬೇಕು ಅಥವಾ ಮಗದೊಂದು ಕೆಲಸ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಸಂಪರ್ಕಕ್ಕೆ ವ್ಯವಸ್ಥೆನೇ ಇಲ್ಲ. ಮಳೆಗಾಲ ಬಂತು ಅಂತ ಹೇಳಿದ್ರೆ ಆ ಭಾಗದ ಜನ ಆ ಕಡೆಗೆ, ಈ ಭಾಗದ ಜನ ಈ ಕಡೆಗೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ಅವ್ಯವಸ್ಥೆ ಯಾವ ಮಟ್ಟಿಗೆ ಇದೆ, ಅಲ್ಲಿನ ಜನರು ಮೂಲ ಸೌಕರ್ಯ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ. ಖಾನಾಪುರ ತಾಲೂಕಿನ ಅವ್ಯವಸ್ಥೆಯ ಚಿತ್ರಣ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಅನಾವರಣ, ಪ್ರತ್ಯಕ್ಷ ವರದಿಯ ಮೂಲಕ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಜನಪ್ರತಿನಿಧಿಗಳು ಇದನ್ನ ಗಮನಿಸಬೇಕು, ಸರ್ಕಾರ ಇದನ್ನ ನೋಡಬೇಕು. ಏನೆಲ್ಲ ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು. ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ 18ರಿಂದ 20 ಹಳ್ಳಿಗಳಲ್ಲಿ ಮೂಲ ಸೌಕರ್ಯದ ವಿಚಾರದ ಬಗ್ಗೆ ನಾವು ಮ್ಯಾರಥಾನ್ ವರದಿಯನ್ನ ಮಾಡ್ತಾ ಇದ್ದೀವಿ. ಈಗ ಗೌಳಿವಾಡ ಅನ್ನೋ ಹಳ್ಳಿಗೆ ಬಂದಿದ್ದೀವಿ. ಇದು ನೆರಸಾ ಪಂಚಾಯತ್ ವ್ಯಾಪ್ತಿಯ ಒಂದು 4-5 ಹಳ್ಳಿಗಳು ಈ ನೆರಸಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತವೆ. ಅದರಲ್ಲಿ ಗೌಳಿವಾಡ ಕೂಡ ಒಂದು. ಗೌಳಿವಾಡ ಈ ಭಾಗದಲ್ಲಿ ಎಷ್ಟು ನಿಕೃಷ್ಟವಾಗಿದೆ ಇಲ್ಲಿನ ಪರಿಸ್ಥಿತಿ ಅಂತ ಹೇಳಿದ್ರೆ, ಇಲ್ಲಿ ಯಾವೊಂದು ಮನೆಗೂ ಕೂಡ ವಿದ್ಯುತ್ ಸಂಪರ್ಕವೇ ಇಲ್ಲ. ಕತ್ತಲಲ್ಲೇ ಇಲ್ಲಿನ ಹಳ್ಳಿಗರು ದಿನವನ್ನ ದುಡ್ತಾ ಇದ್ದಾರೆ. ನೋಡಿ, ನಾನೀಗ ಗೌಳಿವಾಡದ ಈ ಹಳ್ಳಿ ವಟಾರದಲ್ಲಿ ಇದೀನಿ. ನೋಡಿ, ಇಲ್ಲಿ ಕರೆಂಟ್ ಅನ್ನೋದೇ ಇಲ್ಲ, ವಿದ್ಯುತ್ ಅನ್ನೋದೇ ಇಲ್ಲ.
ಮನೆ ಮುಂದೆ ಸುತ್ತಮುತ್ತ ನೋಡಿದ್ರೆ ಕಾಡಿನ ಅಂಚಿನ ಹಳ್ಳಿ ಇದು ಗೌಳಿವಾಡ. ಈ ಗೌಳಿವಾಡದಿಂದ ಮುಂದಕ್ಕೆ ಹೋದ್ರೆ ಇನ್ನು 4-5 ಹಳ್ಳಿಗಳು ಬರ್ತವೆ. ನೆರಸ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಹಳ್ಳಿ ಇದು. ಮೂಲಭೂತ ಸೌಕರ್ಯ ವಂಚಿತವಾಗಿರುವಂತ ಹಳ್ಳಿ ಇದು. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಗರ್ಭಿಣಿ ಮಹಿಳೆಯರಿದ್ದಾರೆ, ಕಿರಿಯರಿದ್ದಾರೆ, ವಯೋವೃದ್ಧರಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಆಸ್ಪತ್ರೆಗೆ ಹೋಗಬೇಕು ಅಥವಾ ಮಗದೊಂದು ಕೆಲಸ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಸಂಪರ್ಕಕ್ಕೆ ವ್ಯವಸ್ಥೆನೇ ಇಲ್ಲ. ಮಳೆಗಾಲ ಬಂತು ಅಂತ ಹೇಳಿದ್ರೆ ಆ ಭಾಗದ ಜನ ಆ ಕಡೆಗೆ, ಈ ಭಾಗದ ಜನ ಈ ಕಡೆಗೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ಅವ್ಯವಸ್ಥೆ ಯಾವ ಮಟ್ಟಿಗೆ ಇದೆ, ಅಲ್ಲಿನ ಜನರು ಮೂಲ ಸೌಕರ್ಯ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ. ಖಾನಾಪುರ ತಾಲೂಕಿನ ಅವ್ಯವಸ್ಥೆಯ ಚಿತ್ರಣ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಅನಾವರಣ, ಪ್ರತ್ಯಕ್ಷ ವರದಿಯ ಮೂಲಕ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಜನಪ್ರತಿನಿಧಿಗಳು ಇದನ್ನ ಗಮನಿಸಬೇಕು, ಸರ್ಕಾರ ಇದನ್ನ ನೋಡಬೇಕು. ಏನೆಲ್ಲ ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು. ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ 18ರಿಂದ 20 ಹಳ್ಳಿಗಳಲ್ಲಿ ಮೂಲ ಸೌಕರ್ಯದ ವಿಚಾರದ ಬಗ್ಗೆ ನಾವು ಮ್ಯಾರಥಾನ್ ವರದಿಯನ್ನ ಮಾಡ್ತಾ ಇದ್ದೀವಿ. ಈಗ ಗೌಳಿವಾಡ ಅನ್ನೋ ಹಳ್ಳಿಗೆ ಬಂದಿದ್ದೀವಿ. ಇದು ನೆರಸ ಪಂಚಾಯತ್ ವ್ಯಾಪ್ತಿಯ ಒಂದು 4-5 ಹಳ್ಳಿಗಳು ಈ ನೆರಸ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತವೆ. ಅದರಲ್ಲಿ ಗೌಳಿವಾಡ ಕೂಡ ಒಂದು. ಗೌಳಿವಾಡ ಈ ಭಾಗದಲ್ಲಿ ಎಷ್ಟು ನಿಕೃಷ್ಟವಾಗಿದೆ ಇಲ್ಲಿನ ಪರಿಸ್ಥಿತಿ ಅಂತ ಹೇಳಿದ್ರೆ, ಇಲ್ಲಿ ಯಾವೊಂದು ಮನೆಗೂ ಕೂಡ ವಿದ್ಯುತ್ ಸಂಪರ್ಕವೇ ಇಲ್ಲ. ಕತ್ತಲಲ್ಲೇ ಇಲ್ಲಿನ ಹಳ್ಳಿಗರು ದಿನವನ್ನ ದುಡ್ತಾ ಇದ್ದಾರೆ. ನೋಡಿ, ನಾನೀಗ ಗೌಳಿವಾಡದ ಈ ಹಳ್ಳಿ ವಟಾರದಲ್ಲಿ ಇದೀನಿ ನೋಡಿ. ಇಲ್ಲಿ ಕರೆಂಟ್ ಅನ್ನೋದೇ ಇಲ್ಲ, ವಿದ್ಯುತ್ ಅನ್ನೋದೇ ಇಲ್ಲ. ಮನೆ ಮುಂದೆ ಸುತ್ತಮುತ್ತ ನೋಡಿದ್ರೆ ಕಾಡಿನ ಅಂಚಿನ ಹಳ್ಳಿ ಇದು ಗೌಳಿವಾಡ. ಈ ಗೌಳಿವಾಡದಿಂದ ಮುಂದಕ್ಕೆ ಹೋದ್ರೆ ಇನ್ನು 4-5 ಹಳ್ಳಿಗಳು ಬರ್ತವೆ. ನೆರಸ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಹಳ್ಳಿ ಇದು. ಮೂಲಭೂತ ಸೌಕರ್ಯ ವಂಚಿತವಾಗಿರುವಂತ ಹಳ್ಳಿ ಇದು. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಗರ್ಭಿಣಿ ಮಹಿಳೆಯರಿದ್ದಾರೆ, ಕಿರಿಯರಿದ್ದಾರೆ, ವಯೋವೃದ್ಧರಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಆಸ್ಪತ್ರೆಗೆ ಹೋಗಬೇಕು ಅಥವಾ ಮಗದೊಂದು ಕೆಲಸ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಸಂಪರ್ಕಕ್ಕೆ ವ್ಯವಸ್ಥೆನೇ ಇಲ್ಲ. ಮಳೆಗಾಲ ಬಂತು ಅಂತ ಹೇಳಿದ್ರೆ ಆ ಭಾಗದ ಜನ ಆ ಕಡೆಗೆ, ಈ ಭಾಗದ ಜನ ಈ ಕಡೆಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.